ಇವತ್ತು ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ. ಸದ್ಯ ಮತಗಟ್ಟೆಗೆ ಹಿರಿಯ ಸಾಹಿತಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮತದಾನ ಮಾಡಿ ಬಂದಿದ್ದೀರಾ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸಂತೋಷವಾಗ್ತದೆ. ನನ್ನ ಮತವನ್ನು ನಾನು ಚಲಾಯಿಸಿದ್ದಕ್ಕೆ ನನಗೆ ಸಂತೋಷವಾಗ್ತದೆ ಅಷ್ಟೇ. ಸರ್, ಜನರಿಗೆ ಏನಾದ್ರು ಸಂದೇಶ ಕೊಡ್ತೀರಾ ಈ ಸಂದರ್ಭದಲ್ಲಿ? ಸಂದೇಶವನ್ನು ಅಯ್ಯೋ ನಮಗಿರುವಂತಹ ಒಂದು ಒಳ್ಳೆ ಚಿನ್ನದ ಸಂದೇಶ ಅವಕಾಶ ಅಂತೇಳಿ ತೆಗೆದು ಓಟ್ ಹಾಕೋದು. ಆ ಓಟ್ ಹಾಕೋದನ್ನು ಪ್ರಜೆಗಳು ಬಿಡಬಾರ್ದು. ಬಿಟ್ರೆ ನಮಗೆ ನಾವೇ ದ್ರೋಹ ಮಾಡಿಕೊಂಡು ಹಾಕಿ. ಸರ್, ಈ ಮತಗಟ್ಟೆಯಲ್ಲಿ ಹಿರಿಯರ ಸಂಖ್ಯೆ ಜಾಸ್ತಿ ಇದೆ. ಬೆಳಗ್ಗೆ 7 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೀನಿಯರ್ ಸಿಟಿಸನ್ಸ್ ಮತದಾನ ಮಾಡ್ತಾ ಇದ್ದಾರೆ. ಹಿರಿಯರ ಸಂಖ್ಯೆ ಜಾಸ್ತಿ ಇದೆ ಸರ್. ಸೀನಿಯರ್ ಸಿಟಿಸನ್ಸ್ ಸಂಖ್ಯೆ, ಹಿರಿಯರ ಸಂಖ್ಯೆ ಸೀನಿಯರ್ ಸಿಟಿಸನ್ ಜಾಸ್ತಿ ಇದಾರೆ. ಬೆಳಗ್ಗಿಂದ ಮತದಾನ ಮಾಡ್ತಾ ಇದಾರೆ. ಅದಕ್ಕೆ ಏನ್ ಹೇಳ್ತೀರಾ ಅಂತ ಕೇಳ್ತಿದ್ದಾರೆ. ಸೀನಿಯರ್ ಸಿಟಿಸನ್ ಮತದಾನ ಜಾಸ್ತಿ ಇದಾರೆ. ಅವ್ರು ಬೆಳಗಿಂದ ಬಂದು ಮಾಡ್ತಾನೆ ಇದಾರೆ. ಅದಕ್ಕೆ ನೀವ್ ಏನ್ ಹೇಳ್ತೀರಾ ಅಂತ ಕೇಳ್ತಿದ್ದಾರೆ ಅವರು. ಹಿರಿಯರು 60+ ತುಂಬಾ ಜನ ಬರ್ತಾ ಇದಾರೆ, ಬೆಳಗಿಂದ ಮಾಡ್ತಾ ಇದಾರೆ. ಅದಕ್ಕೆ ನೀವ್ ಏನ್ ಒಪಿನಿಯನ್ ಏನ್ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ. ಯೂತ್ ಸಂಖ್ಯೆ ಕಡಿಮೆ ಇದೆ ಅಂತ. ಯುವಕರ ಸಂಖ್ಯೆ ಕಡಿಮೆ ಇದೆ. ಯುವಕರ ಸಂಖ್ಯೆ ಕಡಿಮೆ ಇದೆ ಅಂತೆ. ಸೀನಿಯರ್ ಸಿಟಿಸನ್ ಜಾಸ್ತಿ ಇದ್ದಾರಂತೆ. ಅದು ದುರ್ದೈವ. ಯಾಕೆಂತ ಹೇಳ್ತಂದ್ರೆ ಇಂಥ ಅವಕಾಶದ ಬಗೆಗೆ ಬಹಳ ಸಂತೋಷವಾಗಿರ್ಬೇಕಾದದ್ದು ಯಂಗ್ಸ್ಟರ್ಸು. ಅವರೇ ಈ ಬಗೆಗೆ ಬಹಳ ನಿರಾಶರಾಗಿದ್ದಾರೆ ಅಥವಾ ಆ ಬಗ್ಗೆ ಉತ್ಸಾಹ ತೋರಿಸ್ತಾ ಇಲ್ಲ ಅಂತ ಹೇಳ್ತಂದ್ರೆ ದಟ್ ಈಸ್ ರಿಯಲಿ ಅದು ನಮ್ಮ ಪ್ರಜಾಪ್ರಭುತ್ವ ದುರ್ದೈವದ. ಇದಿಷ್ಟು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಹೇಳ್ತಾ ಇರುವಂತಹ ಮಾತು. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುವ ಮೆಸೇಜ್ ಅನ್ನ ನ್ಯೂಸ್ ಫಸ್ಟ್ ಮೂಲಕ ಕೊಟ್ಟಿದ್ದಾರೆ. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.